ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತಾ ಇದ್ದೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಬೆಳಗ್ಗೆಯಿಂದನೇ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ದೆ, ಬಟ್ ಪ್ರಾಪರಾಗಿ ಕುತ್ಕೊಂಡು ಮಾತಾಡೋಕ್ಕಾಗಿದ್ದು ಇವಾಗ. ಸೊ ಸಂಡೇ ಇವತ್ತು ಲೇಟಾಗಿ ಸ್ಟಾರ್ಟ್ ಆಯಿತು ಡೇ. ಇವತ್ತು ತಿಂಡಿಗೆ ನಾನು ಅವಲಕ್ಕಿ ಮಾಡಿದ್ದೆ. ಅವಲಕ್ಕಿ ಎಲ್ಲ ತಿಂದು ಸೊ ಎಲ್ಲ ರೆಡಿಯಾಗಿ 11:30 ಹಂಗೆ ಆಚೆ ಹೋಗೋಣ ಅಂತ ಹೋದ್ವಿ. ಸೊ ಸ್ವಲ್ಪ ಸಾಮಾನು ತರೋದಿತ್ತು, ಎಲ್ಲ ಇತ್ತು. ಸೊ ಎಲ್ಲಿಗೆ ಹೋದ್ವಿ, ಏನು ಮಾಡಿದ್ವಿ ಅಂತೆಲ್ಲ ತೋರಿಸ್ತೀನಿ. ನೀವು ಕಂಟಿನ್ಯೂ ವ್ಲಾಗಲ್ಲಿ ನೋಡ್ತಾ ಹೋಗಿ. ಸೇ ಹಾಯ್ ಹಾಯ್ ಹಾಯ್. ನಾವು ಇವತ್ತು ಲಂಚಿಗೆ ಎಲ್ಲಾದರೂ ಹೋಗೋಣ ಅಂತ. ಎಲ್ಲ ಕಡೆ ಮ್ಯಾಂಗೋ ಸ್ಪೆಷಲ್ ಇತ್ತಲ್ಲ. ಸೊ ಹಳ್ಳಿ ಮನೆಗೆ ಹೋಗೋಣ ಅಂದ್ಕೊಂಡ್ವಿ. ಸಖತ್ ರಶ್ ಇರುತ್ತೆ ಅಂದ್ಬಿಟ್ಟು ನಾವು ಹೋದ್ವಿ ರಾಮೇಶ್ವರಂ ಕೆಫೆಗೆ. ಅಲ್ಲೂ ಸಖತ್ ರಶ್ ಇತ್ತು. ಸೊ ಏನೇನು ತಿಂದ್ವಿ ಏನು ಅಂತ ನಿಮಗೆ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ. ಡೂ ವಾಚ್ ಇಟ್ ಟಿಲ್ ದ ಎಂಡ್. ನಿಮಗಿಷ್ಟ ಆದರೆ ಲೈಕ್ ಮಾಡಿ, ಅದೇ ರೀತಿ ಸಬ್ಸ್ಕ್ರಿಪ್ಷನ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಸಪೋರ್ಟ್ ಮಾಡಿ. ಬೇದು ವೇದು ವೇದು ಸಿಯರ್. ಸೊ ನಾವು ತಗೊಂಡಿದ್ದು ಅನ್ನಲಕ್ಷ್ಮಿ ಒಂದು, ಮತ್ತು ಇನ್ನೊಂದು ಮ್ಯಾಂಗೋದು ಸ್ಪೆಷಲ್ ಥಾಲಿ. ಎರಡಕ್ಕೂ 250. ಸೊ ಇದರಲ್ಲಿ ತುಂಬ ವೆರೈಟೀಸ್ ಇತ್ತು. ಮ್ಯಾಂಗೋ ಸ್ಪೆಷಲ್ ಥಾಲಿಯಲ್ಲೇ ವೆರೈಟೀಸ್ ಸ್ವಲ್ಪ ಕಮ್ಮಿ, ಬಟ್ ಹೋಳ್ಗೆ ಶೀಕರಣೆ ಇತ್ತು, ಮಾವಿನಕಾಯಿ ಚಿತ್ರಾನ್ನ ಸಖತ್ತಾಗಿತ್ತು. ಸೊ ಚೆನ್ನಾಗಿತ್ತು. ಆ್ಯಂಡ್ ನಾವು ಹೋದ್ವಿ ನೆಕ್ಸ್ಟು ಡಿ-ಮಾರ್ಟ್ಗೆ ಊಟ ಮಾಡಿಕೊಂಡು. ನೋಡ್ತಿರ್ಬೋದು ನನ್ನ ಸಣ್ಣ ಮಗ ಪುಟು ಓಡಾಡ್ತಾನೆ. ಇವಾಗ ಒಂದು 2 ಮಂತ್ಸಿಂದ ಓಡಾಡೋದು ಕಲ್ತಿರೋದು. ಸೊ ಅವನು ಕೆಳಗೆ ಇರಬೇಕು ಅಂತಾನೆ. ಏನು ತಗೊಂಡಪ್ಪ ನೀನು? ಎಲ್ಲಿದೆ ತೋರಿಸು. ಏನದು ಏನದು ಅದ್ರ ಹೆಸರು? ಮಾಮನ? ಅದು ಜಿರಾಫದು, ಮಂಕಿ ಅಲ್ಲ. ಮಂಕಿಗೆ ಏನಂತೀಯ ನೀನು? ಏನು? ಸೊ ನೋಡಿದ್ರಲ್ಲ. ಸೊ ರಾಮೇಶ್ವರಂ ಕೆಫೆಗೆ ಹೋಗಿ ಅಲ್ಲಿಂದ ನಾವು ಡಿ-ಮಾರ್ಟಿಗೆ ಹೋಗಿ ಸ್ವಲ್ಪ ಏನೇನೋ ಸಾಮಾನು ಬೇಕಿತ್ತು ಎಲ್ಲ ತಗೊಂಡು ಮನೆಗೆ ಬರೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ 4:45 5 ಆಯಿತು. ಬೆಂಗಳೂರಲ್ಲಿ ಒಂದು ಕಡೆ ಹೋಗಿ ಬರಬೇಕು ಅಂದ್ರೆ ಒಂದು ದಿನ ಆಗೋಗ್ಬಿಡುತ್ತೆ. ನನಗೆ ರೂಢಿ ಇಲ್ಲ, ಬಿಕಾಸ್ ನಾನು ಇಷ್ಟು ದಿನವೂ ಇದ್ದಿದ್ದು ನಾವೆಲ್ಲ ದಾವಣಗೆರೆಯಲ್ಲಿ ಒಂದು ಕೆಲಸ ಮಾಡೋಕ್ಕೆ ಆಯಿತು 1 ಗಂಟೆ ಹೋಗಿ ಬರ್ತೀವಿ. ಬಟ್ ಇಲ್ಲಿ ಮಾತ್ರ 1 ಡೇ ಫುಲ್ ಬೇಕು. ಸೊ ಎಲ್ಲ ಶಾಪಿಂಗ್ ಆಯಿತು. ರಾಮೇಶ್ವರಂ ಕೆಫೆಲೆಲ್ಲ ಊಟ ಮಾಡಿಕೊಂಡು, ಆ್ಯಕ್ಚುಲಿ ನಾವು ಮಾವಿನಕಾಯ್ದು ಏನೋ ಸ್ಪೆಷಲ್ ಊಟ ಇತ್ತಲ್ಲ, ಅದನ್ನು ಟ್ರೈ ಮಾಡೋಣ ಅಂತ ಹೋಗಿದ್ವಿ. ಸಿಕ್ಕಾಪಟ್ಟೆ ರಶ್ ಇತ್ತು. ಟೇಸ್ಟ್ ವೈಸ್ ಚೆನ್ನಾಗಿತ್ತು. ನನಗೆ ಪರ್ಸ್ನಲಿ ರಾಮೇಶ್ವರಂ ಕೆಫೆದು ಮಸಾಲೆ ದೋಸೆ ಅಂದರೆ ಭಾಳನೇ ಇಷ್ಟ. ಇವತ್ತು ಫಾರ್ ಎ ಚೇಂಜ್ ನೋಡೋಣ, ಟ್ರೈ ಮಾಡೋಣ ಅಂತ ಅದನ್ನು ತಿಂದ್ವಿ. ಸೊ ಹೀಗಿತ್ತು ನನ್ನ ಡೇ. ಇವಾಗ ನನಗೆ ಫುಲ್ ಸುಸ್ತಾಗ್ಬಿಟ್ಟಿದೆ, ನಿದ್ದೆ ಬರ್ತಿದೆ. ಅದಕ್ಕೆ ಒಂದು ಸ್ಟ್ರಾಂಗ್ ಶುಂಠಿ ಟೀ ಮಾಡಿಕೊಂಡು ಕುಡಿದ್ರೆ ನೆಕ್ಸ್ಟ್ ಎನರ್ಜೆಟಿಕ್ಕಾಗಿ ಒಂದು ಸ್ವಲ್ಪ ಕೆಲಸ ಮಾಡ್ಕೋಬೋದು. ಏನು ಕೆಲಸ ಅಂದರೆ ನನ್ನ ಸಣ್ಣ ಮಗಂದೇ ಇರುತ್ತೆ. ಸೊ ನೈಟ್ಗೆ ಸ್ವಲ್ಪ ಅಡುಗೆಗೆ ಪ್ರಿಪೇರ್ ಮಾಡ್ಕೋಬೇಕು. ಇನ್ನೇನು ಮಧ್ಯಾಹ್ನ ಊಟ ಹೆವಿಯಾಗಿದೆ. ಅನ್ನ ಊಟ ಮಾಡಲ್ಲ ಯೂಶ್ವಲಿ ನಾವು ನೈಟು. ಸೊ ಜೋಳದ ರೊಟ್ಟಿ ಮಾಡ್ಕೋಬೇಕು.
ಇವನಿಗೆ ಏನಾರ ಒಂದು ಸ್ವಲ್ಪ ಫ್ರೂಟ್ಸ್ ಕೊಟ್ಟು. ಸೊ ಈಗಿತ್ತು ನನ್ನ ಡೇ. ಎಂಜಾಯ್ ಮಾಡಿದ್ದೀರಾ ಅಂದ್ಕೊತೀನಿ. ಸೊ ಇಷ್ಟ ಆಗಿದ್ರೆ ನನ್ನ ವಿಡಿಯೋನ ಲೈಕ್ ಮಾಡಿ, ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಟೇಕ್ ಕೇರ್, ಬಾಯ್ ಬಾಯ್.